ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಳ್ಳುವ ಗಾಡಿಯಲ್ಲಿ ಎಟಿಎಂ ಯಂತ್ರವನ್ನ ಹೊತ್ತೊಯ್ದಿದ್ದಾರೆ ಕಳ್ಳರು. ಬೆಳಗಾವಿಯ ಹೊಸ ವಂಟಮೂರಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಹೊಂದಿಕೊಂಡಂತಹ ಇಂಡಿಯಾ ಎಟಿಎಂ ಯಂತ್ರವನ್ನೇ 3 ಕಳ್ಳರ ಗ್ಯಾಂಗ್ ಹೊತ್ತೊಯ್ದಿದೆ. ಶಬ್ದ ಬರದಂತೆ ಸೆನ್ಸಾರ್ಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಎಟಿಎಂ ಅನ್ನ ಕಳ್ಳತನ ಮಾಡಲಾಗಿದೆ. ಇಲ್ಲಿ 200 ಮೀಟರ್ ತಳ್ಕೊಂಡು ಹೋಗಿ ನಂತರದಲ್ಲಿ ಬೇರೆ ವಾಹನಕ್ಕೆ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ಒಂದು ತಳ್ಳೋ ಗಾಡಿಯಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದು. ಸಂಶಯ ಬರದಂತೆ ಎಟಿಎಂ ಸೆಂಟರ್ ಬಳಿ ತಳ್ಳೋ ಗಾಡಿಯನ್ನು ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಲನವಲನ ಸೆರೆಯಾಗಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿಯಲ್ಲೂ ಕೂಡ ಎಟಿಎಂ ಮಷೀನನ್ನೇ ಹೊತ್ಕೊಂಡು ಹೋಗಿದ್ದಾರೆ ಕದಿಮರು. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಇಲ್ಲಿ ಕದಿಮರು ಎಂಥ ಒಂದು ಚಾಣಾಕ್ಷತನವನ್ನು ಉಪಯೋಗ ಮಾಡಿದ್ದಾರೆ ಅಂದರೆ, ಇದೇನಿದೆ ಸರ್ವಿಸ್ ರಸ್ತೆ, ಈಗ ಏನು ತೋರಿಸ್ತಾ ಇದ್ದೇನಲ್ಲ, ರಾಷ್ಟ್ರೀಯ ಹೆದ್ದಾರಿ 48 ಪಕ್ಕದಲ್ಲಿರುವಂಥ ಸರ್ವಿಸ್ ರಸ್ತೆ. ಇಲ್ಲಿ ಅಷ್ಟು ಸುಲಭವಾಗಿ ವಾಹನಗಳಕ್ಕೂ ಕೂಡ ಓಡಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ತಳ್ಳುಗಾಡಿಯನ್ನು ತಂದಿದ್ದಾರೆ. ಇದೇನು ತಳ್ಳುಗಾಡಿ ಏನಿದೆ, ಇದರ ಮೇಲೆ ಮಷೀನನ್ನು ಇಟ್ಕೊಂಡು ಇಲ್ಲಿಂದ ಸಲೀಸಾಗಿ ಮುಖ್ಯ ರಸ್ತೆಗೆ ಈ ಮಷೀನನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ತಮ್ಮ ವಾಹನದಲ್ಲಿ ಎಟಿಎಂ ಮಷೀನನ್ನು ಎತ್ತಾಕೊಂಡು ಹೋಗಿರುವಂಥದ್ದು, ಸದ್ಯಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಎಟಿಎಂ ಇದು ಏನಿದೆ ಇಂಡಿಯಾ ಕಂಪ್ನಿಗೆ ಸೇರಿರುವಂತಹ ಎಟಿಎಮ್ಮು. ಇದೇ ಒಂದು ಎಟಿಎಂನಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹಣವನ್ನು ಇರಿಸಲಾಗಿತ್ತು. ನಿನ್ನೆ ರಾತ್ರಿ 3 ಗಂಟೆ ಸುಮಾರಿಗೆ ಈ ಒಂದು ಕೃತ್ಯ ಎಸಗಿರುವಂಥದ್ದು. ಮೇಲ್ಗಡೆ ಒಂದು ತೋರಿಸ್ತಾ ಇದ್ದೇನೆ, ಅದಕ್ಕೆ ಸಹಜವಾಗಿ ಸ್ವಲ್ಪ ಏನಾದರೂ ಮಷೀನಿಗೆ ಟಚ್ ಮಾಡಿದ್ದೆ ಆದರೆ ಸೌಂಡ್ ಕೂಡ ಬರುತ್ತೆ. ಸೊ ಒಂದು ಅಲರ್ಟ್ ಬರುತ್ತೆ. ಅದಕ್ಕೆ ಫಸ್ಟ್ ಬಂದು ಕದಿಮರು ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಶಬ್ದ ಬರದಂತೆ ಫಸ್ಟು ಅದನ್ನು ಬ್ಲ್ಯಾಕ್ ಸ್ಪ್ರೇ ಹೊಡೆದು ಬಂದ್ ಮಾಡಿರುವಂಥದ್ದು. ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಈಗ ಸ್ಥಳಕ್ಕೆ ಬಂದಿರುವಂಥದ್ದು. ಅವ್ರನ್ನ ಮಾತಾಡ್ತೇನೆ, ಎಷ್ಟು ಪ್ರಮಾಣದಲ್ಲಿ ಹಣ ಇತ್ತು ಮತ್ತು ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವಂಥದ್ದು. ಸರಿಗೆ ಎಷ್ಟು ಪ್ರಮಾಣದಲ್ಲಿ ಹಣ ಇತ್ತು ಮತ್ತು ನಿಮ್ಗೆ ಏನಂತ ಮಾಹಿತಿ ಬಂತು ಸರ್? ನನಗೆ ಬೆಳಿಗ್ಗೆ 7:00ವರೆಗೆ ಇಲ್ಲಿ ಸಂಬಂಧಪಟ್ಟ ಇದನ್ನು ನೋಡ್ಕೊಳ್ಳುವಂಥವ್ರು ಇದ್ದಾರೆ. ಅವರು 7:00ವರೆಗೆ ನನಗೆ ಫೋಟೋ ಕಳಿಸಿದ್ರು. ಸರ್, ನಮ್ಮ ಎಟಿಎಂ ಮಿಷಿನ್ ನಿನ್ನ ರಾತ್ರಿ ಈ ಥರ ಥೆಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಅವ್ರು ಇನ್ಫಾರ್ಮ್ ಮಾಡಿರೋದ್ರಿಂದ ತಕ್ಷಣ ಅವ್ರಿಗೆ ಹೇಳಿದೆ ಸಂಬಂಧಪಟ್ಟ ಠಾಣೆಗೆ ಹೋಗಿ ಇನ್ಫಾರ್ಮ್ ಮಾಡಿ ಮತ್ತೇನಾಗಿದೆ ಸ್ಥಳಕ್ಕೆ ಹೋಗಿ ಆಲ್ರೆಡಿ ಏನಿದೆ ಅದನ್ನು ಪರಿಶೀಲಿಸಿ ಅಂತೇಳಿ ತಕ್ಷಣ ಹೇಳಿದರು. ಸರ್, ನೀವು ಕೂಡ ಇಲ್ಲಿಗೆ ಬನ್ನಿ ಅಂತೇಳಿ, ಯಾಕೆ ಇಲ್ಲಿಯ ಮ್ಯಾನೇಜರ್ ಇಲ್ಲದೆ ಇರೋದ್ರಿಂದ ನಾನು ಆಲ್ರೆಡಿ ಹುಬ್ಳಿಯಿಂದ ಬಂದಿದ್ದೇನೆ. ಎಷ್ಟು ಪ್ರಮಾಣದಲ್ಲಿ ಹಣ ಇತ್ತು ಮತ್ತೆ ಯಾಕೆ ಏನು ಸೇಫ್ಟಿ ಇದನ್ನ ತಗೊಂಡಿರ್ಕಿಲ್ವಾ ಹೆಂಗೆ ಅಂತಂದ್ರೆ ಸರ್ವೈಲೆನ್ಸ್ ಸಿಸ್ಟಮ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ. ಅದರಲ್ಲಿ ಆಲ್ರೆಡಿ ಅಂದರೆ ಎಲ್ಲ ಮೊದಲು ಹೊರಗಡೆ DVR ಇಡ್ತಾ ಇದ್ವಿ, ಅದು ಕಳ್ಳತನ ಆಗ್ತಾ ಇತ್ತು ಅಂತೇಳಿ ಈಗ ಮಿಷಿನ್ ಒಳಗಡೆ ಇಟ್ಟಿದ್ದೀವಿ. ಇಷ್ಟವರೆಗೆ ಮಿಷಿನ್ ಹೋಗಿಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ನಮಗೆ ಈ ಭಾಗದಲ್ಲಿ ಆಲ್ರೆಡಿ ಮೊದಲ ಮಿಷಿನ್ ಹೋಗಿದೆ. ಮಿಷಿನಲ್ಲಿ DVR ಹೋಗಿರೋದ್ರಿಂದ ನಮಗೆ CC ಕ್ಯಾಮರಾ ಈಗ ಆಲ್ರೆಡಿ ನಮಗೆ ಸಿಗುವಂಥದ್ದು ಸ್ವಲ್ಪ ಕಷ್ಟ ಇದೆ ಇದರಲ್ಲಿ. ಅದು ಆಲ್ರೆಡಿ ಅದು ಆಲ್ರೆಡಿ ಅಂತ ಅದನ್ನು ಆಲ್ರೆಡಿ ಸ್ಪ್ರೇ ಮಾಡಿ ಅವರು ಪವರ್ ಅದಕ್ಕೆ ಸಪ್ಲೈ ಡಿಸ್ಕನೆಕ್ಟ್ ಮಾಡಿರ್ತಾರೆ. ಆವಾಗ ಅಲಾರ್ಮ್ ಸಿಸ್ಟಮ್ ಆಫ್ ಆಗುತ್ತೆ. ಯಾಕಂದರೆ ಇದು ಯಾರಾದರೂ ಮೊದಲು ಈ ಥರ ಕಳ್ಳತನ ಮಾಡಿ ಗೊತ್ತಿರುವವರು ಅದನ್ನು ಮಾಡಿರ್ತಾರೆ. ಹೊಸಬ್ರು ಅಂತ ಹೇಳಿದ್ರೆ 100% ಅದು ಅಲಾರ್ಮ್ ಆದಾಗ ಅವರು ಬಿಟ್ಟು ಹೋಗ್ತಾರೆ. 1,09,600 ರೂಪಾಯಿ ಇತ್ತು ಕಳ್ಳತನ ಆಗುವಾಗ. ಇವತ್ತು ಬೆಳಿಗ್ಗೆ ಸ್ವಿಚ್ ರಿಪೋರ್ಟ್ ತೆಗೆದಿದ್ವಿ, ಅದರಲ್ಲಿ ಆಲ್ರೆಡಿ ಅಷ್ಟು ತೋರಿಸ್ತಾ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV 9 ಬೆಳಗಾವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH